ನೇತ್ರಾವತಿ ನದಿ ನೀರು ಕರಾವಳಿ ಜನರ ದಾಹ ನೀಗಿಸುತ್ತೆ. ಕುಡಿಯೋದಕ್ಕೆ, ಅಡುಗೆ ಮಾಡೋದಕ್ಕೆ ಇದೇ ನೀರನ್ನ ಬಳಸ್ತಾರೆ. ಆದ್ರೆ ನೇತ್ರಾವತಿ ನದಿ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ರಿಪೋರ್ಟ್ ಬಂದಿರೋದು ಎಲ್ಲರನ್ನ ಶಾಕ್ಗೆ ತೋರಿದೆ. ಇದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಲಕದನವನ್ನ ಸೃಷ್ಟಿಸಿದೆ. ನೇತ್ರಾವತಿ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ವರದಿ. ಬಿಜೆಪಿ ಕಾಂಗ್ರೆಸ್ ನಡುವೆ ಜೋರಾದ ನೀರು ಜಟಾಪಟಿ. ನೇತ್ರಾವತಿ ನದಿ ಮಂಗಳೂರು ಜನರ ಪಾಲಿನ ಜೀವನದಿ. ಬಂಟ್ವಾಳ ತಾಲೂಕಿನ ತುಂಬೆಯಲ್ಲಿ ನೇತ್ರಾವತಿ ನದಿಗೆ ಡ್ಯಾಂ ಕಟ್ಟಿದ್ದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 60 ವಾರ್ಡ್ಗಳಿಗೆ ಕುಡಿಯೋದಕ್ಕೆ ಈ ನದಿ ನೀರನ್ನೇ ಪೂರೈಸಲಾಗುತ್ತಿದೆ. ಡ್ಯಾಂನಿಂದ ನೀರು ಲಿಫ್ಟ್ ಮಾಡಿ ಬೆಂದೂರು ವೆಲ್ಲ ಪಂಪ್ ಹೌಸ್ಗೆ ಸಪ್ಲೈ ಮಾಡುತ್ತಿದ್ದಾರೆ. ಆದರೆ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಅಂತ ಪಾಲಿಕೆಯ ವಿಪಕ್ಷದಲ್ಲಿರುವ ಕಾಂಗ್ರೆಸ್ ಸದಸ್ಯರು ಆರೋಪಿಸಿದ್ರು. ಬಳಿಕ ಪಂಪ್ ಹೌಸ್ ನೀರಿನ ಸ್ಯಾಂಪಲ್ ಪಡೆದು ಫಿಶರೀಸ್ ಕಾಲೇಜಿನ ಲ್ಯಾಬ್ನಲ್ಲಿ ಪರೀಕ್ಷಿಸಿದ್ರು. ಇದೀಗ ನದಿ ನೀರು ಕುಡಿಯಲು ಯೋಗ್ಯವಲ್ಲ ಅಂತ ವರದಿ ಬಂದಿದ್ದು ಆತಂಕ ಮೂಡಿಸಿದೆ. ಬಂಟ್ವಾಳ ಅಂತ ಒಂದು ಪ್ರದೇಶ, ಅಲ್ಲಿಂದ ಅದರ ಆಸುಪಾಸಿನ ನಗರಗಳು, ಅಲ್ಲಿ ಹಳ್ಳಿಗಳು ಈಗ ನಗರ ಆಗಿ ಬೆಳೆದಿದೆ. ಅಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ. ಅಲ್ಲಿ ಬರುವಂಥ ನೀರೆಲ್ಲ ರಾಜಕಾಲುವೆಯಾಗಿ ನೇತ್ರಾವತಿಗೆ ಬರ್ತಾ ಇದೆ. ಅದಕ್ಕನುಸಾರವಾಗಿ ಕೇಂದ್ರ ಸರ್ಕಾರ ಮಾಡಿದಂಥ ಒಂದು ವರದಿಯಲ್ಲಿ ಅದು ಏನು ವಾಟರ್ ಟೆಸ್ಟಿಂಗ್ ಮಾಡಬೇಕಾದ್ರೆ 13 ನದಿಗಳು ಕಲುಷಿತ ಅಂತ ಬಂದಿದೆ, ಕುಡಿಯೋಗಿಲ್ಲ ಅಂತ. ಬೆಂದೂರ್ವೆಲ್ ಪಂಪ್ ಹೌಸ್ ನೀರು ಸುರತ್ಕಲ್ ಭಾಗದ 10ಕ್ಕೂ ಹೆಚ್ಚು ವಾರ್ಡ್ಗಳಿಗೆ ಸರಬರಾಜಾಗ್ತಿದೆ. ಆದರೆ ನೇತ್ರಾವತಿ ನೀರು ಕುಡಿಯಲು ಯೋಗ್ಯವಲ್ಲ ಅಂತ ವರದಿ ಬಂದಿರುವುದು ಕಾಂಗ್ರೆಸ್ಗೂ ಅಸ್ತ್ರವಾಗಿ ಸಿಕ್ಕಿದೆ. ಇಷ್ಟೇ ಅಲ್ಲ, ಪಚ್ಚನಾಡಿ ಕೊಳಚೆ ನೀರು ಸಂಸ್ಕರಣಾ ಘಟಕದಿಂದ ಮರವೂರು ಡ್ಯಾಂಗೆ ನೀರು ಸೇರುತ್ತಿದೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಬಿಜೆಪಿಯ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಜನರಿಂದ ನಮಗೆ ಈವರೆಗೂ ದೂರು ಬಂದಿಲ್ಲ. ಕಾಂಗ್ರೆಸ್ನವರು ರಾಜಕೀಯಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನಮಗೆ ಯಾವುದೇ ಜನರಿಂದ ಮೊದಲಾಗಿ ಕಂಪ್ಲೇಂಟ್ ಬರ್ತಾ ಇಲ್ಲ, ಬಂದಿದ್ರೆ ನಾವು ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತೆಗಿತೇವೆ. ಇವ್ರು ಯಾವ ನೀರು ತಗೊಂಡೋಗಿದ್ದಾರೆ, ಯಾವ ರೀತಿಯ ರಾಜಕೀಯ ಮಾಡ್ತಾ ಇದ್ದಾರೆ, ಇವ್ರಿಗೆ 1 ವರ್ಷ ಹಿಂದೆ ಯಾಕಿದು ನೆನಪಾಗಲಿಲ್ಲ, ಕಾರ್ಪೊರೇಷನ್ ಚುನಾವಣೆ ಅವಧಿ ಮುಗುವಂಥ ಸಂದರ್ಭದಲ್ಲಿ ಇವರಿಗೆ ಈ ವಿಷಯ ನೆನಪಾಯ್ತಾ? ಅದೇನೇ ಹೇಳಿ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜಲಕದನ ಜೋರಾಗಿದೆ. ಇತ್ತ ವಿಪಕ್ಷ ಕಾಂಗ್ರೆಸ್ ಮತ್ತು ಆಡಳಿತ ಪಕ್ಷ ಬಿಜೆಪಿ ನಡುವೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ನೀರಿನ ವರದಿಯು ಜನರಲ್ಲಿ ಆತಂಕ ಮೂಡಿಸಿದೆ. ಅಶೋಕ್, TV9 ಮಂಗಳೂರು.